ಶಿವರಾಜ್ ತಂಗಡಗಿ ಬಗ್ಗೆ ಮಾತ್ರ ಅಲ್ಲ, ಈಶ್ವರಪ್ಪ ಅವರ ಆಕ್ರೋಶದ ಜ್ವಾಲೆ ಟಾರ್ಗೆಟ್ ಆಗಿತ್ತು ಯಡಿಯೂರಪ್ಪನವರ ಕಡೆಗೆ. ಸೊ ಇವತ್ತು ಮತ್ತೆ ಮಾತಾಡಿರುವಂತಹ ಈಶ್ವರಪ್ಪ ಯಡಿಯೂರಪ್ಪರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡಿದ್ದಾರೆ. ವಿಜಯೇಂದ್ರ ಅವರನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ಕೆರಳಿ ಕೆಂಡವಾಗಿದ್ದಾರೆ KS ಈಶ್ವರಪ್ಪ. MLA ಚುನಾವಣೆಯಲ್ಲಿ ವಿಜಯೇಂದ್ರ ತಿಣುಕಾಡ್ಕೊಂಡು ಗೆದ್ದಿದ್ದಾರೆ. ಈಗಂತ ಶಿಕಾರಿಪುರದ ಕಾಂಗ್ರೆಸ್ನವರೇ ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತುಗಳನ್ನ ಹೇಳಿದ್ದಾರೆ KS ಈಶ್ವರಪ್ಪ. ಹಾಗೆ BSY ಮತ್ತು ವಿಜಯೇಂದ್ರ ವಿರುದ್ಧ KS ಈಶ್ವರಪ್ಪ ಇವತ್ತು ಕೆಂಡಾಮಂಡಲರಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಶೋಭಾ ಗೋ ಬ್ಯಾಕ್ ಅಂತ ಹೇಳಿದ್ರು, ಆದರೂ ಕೂಡ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಕಾರ್ಯಕರ್ತರು ಬೇಡ, ಜನ ಬೇಡ, ಇವರಿಗೆ ಶೋಭಾ ಬೇಕು ಅಂತ ಹೇಳಿ ಮಾತಾಡಿದ್ದಾರೆ. ಲೋಕಸಭೆಯಲ್ಲೂ ಕೂಡ ಹೊಂದಾಣಿಕೆ ಆಗ್ತಾ ಇದೆ ಅಂತ ಹೇಳಿ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಶಿಕಾರಿಪುರ ಜನ ಫೋನ್ ಮಾಡ್ತಾರೆ, ದಯವಿಟ್ಟು ಸರ್ ಇವ್ರು ಬಹಳ ವಿಚಿತ್ರ ರಾಜಕಾರಣ ಮಾಡೋರು ಅಪ್ಪ ಮಕ್ಕಳು, ಹುಷಾರಾಗಿರ್ರಿ ನನಗೆ ಹೇಳ್ತಾರೆ. ನಾನು ಅವ್ರಿಗೆ ವಾಪಸ್ ಕೇಳ್ತೀನಿ, ಕಾಂಗ್ರೆಸ್ನವರು ಅಲ್ಲಪ್ಪ ನೀವು ಹುಷಾರಾಗಿರಿ, ನೀವು ನಿಲ್ಲೇಬೇಕು ಅಂತ ಹೇಳ್ತೀರಿ. ನನ್ನ ಚುನಾವಣೆಯಲ್ಲಿ ಶಿಕಾರಿಪುರದಲ್ಲಿ ನೀವು ನನಗೆ ಓಟ್ ಕೊಡ್ತೀರಾ? ಕಾಂಗ್ರೆಸ್ಸಿನ ಮಿತ್ರರು ಅವ್ರು ಫೋನ್ ಮಾಡಿದವ್ರು ಹೇಳ್ತಿರೋದು ನಾನು. ಅವ್ರು ಹೇಳ್ತಾರೆ, ತಿಣುಕಿ ಮೊನ್ನೆ MLAಗೆ ವಿಜೇಂದ್ರ ಗೆದ್ದಿದ್ದಾರೆ, ಈ ಚುನಾವಣೆ ನಿಮಗೆ ತೋರಿಸ್ತೀವಿ, ನಿಮಗೆ ಗೆಲ್ಲಿಸ್ತೀವಿ ಶಿಕಾರಿಪುರದ ಕಾಂಗ್ರೆಸ್ನವರು. ಯಾಕೆ ಮೊನ್ನೆ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ರು. ಜಾತಿ 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 ತಮ್ಮ ಅನುಕೂಲ ಆದರೆ ಜಾತಿ, ಬೇರೆಯವರ ಟಿಕೆಟ್ ತಪ್ಪಿಸಿ ಹೊಂದಾಣಿಕೆ ಮಾಡಿಕೊಂಡು ಆ ಜಾತಿಯ ವ್ಯಕ್ತಿಗೆ ಸೋಲು ಅನುಭವಿಸಿದಾಗ ಅವರೆಲ್ಲರೂ ಕೂಡ ನಿಮಗೆ ಮತ್ತೆ ಬೆಂಬಲ ಕೊಡ್ತಾರಾ? ಅದಕ್ಕೆ ಅವ್ರು ಹೇಳ್ತಾ ಇರೋದು, ತಿಣುಕಿ ಅಸೆಂಬ್ಲಿ ಗೆದ್ದಿದ್ದೀರಿ, ಲೋಕಸಭೆಯಲ್ಲಿ ಖಂಡಿತ ನಿಮ್ಮ ಮಲಗಿಸ್ತೀವಿ ಏನಂತ ಮಾತನ್ನು ಶಿಕಾರಿಪುರ ಜನ ಹೇಳ್ತಾ ಇದ್ದಾರೆ. ಇಡೀ ಕ್ಷೇತ್ರದ ಜನ ಚಿಕ್ಕಮಗಳೂರಿನಲ್ಲಿ ಶೋಭಾ ಗೋ ಬ್ಯಾಕ್ ನೀನು ಬರ್ಕೊಡ್ದಿಲ್ಲಿ. ಯಾಕೆ? ಜನರದ್ದು ಹೋಗೇ ಇಲ್ಲ. ಯಡಿಯೂರಪ್ಪನವ್ರು ಹೇಳಿದ್ರು, ಶೋಭಂಗೆ ನಿಲ್ಲಿಸ್ತೇವೆ, ನೀವೆಲ್ಲ ಕೆಲಸ ಮಾಡಿ ಗೆಲ್ಲಿಸ್ಬೇಕು. ಕಾರ್ಯಕರ್ತರು ಬೇಡ, ಜನ ಬೇಡ, ಶೋಭಾ ಬೇಕು. ಕೊನೆ ಎಲ್ಲ ಜನ ಬೇಡ ಅಂದರು, ಕಾರ್ಯಕರ್ತರು ಬೇಡ ಅಂದರು. ಚಿಕ್ಕಮಗಳೂರು ಬಿಟ್ಟರು, ಸದಾನಂದ ಗೌಡ ಬೆನ್ನತ್ತಿ ಅಲ್ಲಿ ಕಿತ್ತಾಕಿ ಅಲ್ಲಿ ತಗೊಂಡೋಗಿ ಕೊಟ್ರಲ್ಲ. ಹಿಂದುತ್ವದ ಹುಲಿಗಳಿಗೆ ಯಾಕೆ ಕೊಡಲಿಲ್ಲ? ಪ್ರತಾಪ್ ಸಿಂಹ, CT ರವಿ, ಅನಂತಕುಮಾರ್ ಹೆಗಡೆ ಇವರೆಲ್ಲ ಮಾಡಿದ ತಪ್ಪೇನು? ಹಿಂದುತ್ವದ ಬಾರ ಹೋರಾಟ ಮಾಡಿದ ತಪ್ಪ? ನಾನು ಮತ್ತೆ ಹೇಳ್ತೀನಿ, ಹೊಂದಾಣಿಕೆ ಚುನಾವಣೆ ಹೊಂದಾಣಿಕೆ ಆವಾಗಾಯ್ತು. ಅಸೆಂಬ್ಲಿ ಚುನಾವಣೆಯಲ್ಲಿ ಶಿಕಾರಿಪುರ ವರ್ಣ ಹೊಂದಾಣಿಕೆ ಆಯ್ತು. ಯುವಕನೊಬ್ಬನ ಬಲಿ ತಗೊಂಡ್ರು, ಹಿಂದುಳಿದೊಬ್ಬರನ್ನ ಬಲಿ ತಗೊಂಡ್ರು, ಲಿಂಗಾಯತರನ್ನ ಬಲಿ ತಗೊಂಡು ಮಗನ ಗೆಲ್ಸ್ಕೊಂಡ್ರು. ಈ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಸಿನಿಂದ ಶಕ್ತಿ ಇಲ್ಲದೆ ಇರೋಂಥ ಡಮ್ಮಿ ಕ್ಯಾಂಡಿಡೇಟನ್ನು ಹಾಕ್ಸ್ಕೊಂಡಿದ್ದಾರೆ. ಎಲ್ಲರೂ ಕಾಂಗ್ರೆಸ್ನವ್ರು ಫೋನ್ ಮಾಡ್ತಾರೆ, ಸರ್ ಡಮ್ಮಿ ಕ್ಯಾಂಡಿಡೇಟ್ ಸರ್ ಕಾಂಗ್ರೆಸ್ದು, ನಾವು ನಿಮಗೆ ಓಟ್ ಕೊಡ್ತೀವಿ ಸರ್. ಈ ಮಾತು ಹೇಳ್ತಿದ್ದಂಗೆ ಕಾಂಗ್ರೆಸ್ಸಿನ ಅವ್ರ ಅಣ್ಣನ ತಮ್ಮ ಮಧು ಬಂಗಾರಪ್ಪನವ್ರು ಸಿಟ್ಟು ಬಂದ್ಬಿಡ್ತು. ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಡಮ್ಮಿ ಕ್ಯಾಂಡಿಡೇಟ್ ಹೇಳಿದ್ದಾರೆ ಅಂತ. ತಾಕತ್ತಿದ್ರೆ ಇಂಥದ್ದೆಂತೂ ಬೇರೆ ಪದ ಬಳಸ್ಯಾರ. ಗಂಡುಸ್ತನ ಇದ್ರೆ ಈಶ್ವರಪ್ಪ BJP ಟಿಕೆಟ್ ತರಬೇಕಿತ್ತು. ಗಂಡುಸ್ತನ ಇರೋಂಥ ವ್ಯಕ್ತಿ ಜೊತೆ ನೀವು ಹೊಂದಾಣಿಕೆ ನೀವು ಮಾಡಿಕೊಂಡ್ರೆ ನಾನು ಎಲ್ಲಿಂದ ಟಿಕೆಟ್ ತರಲಿ? ನಾನು ಅಲ್ಲಿ ಗಂಡುಸ್ತನ ತೋರಿಸಲ್ಲ, ಚುನಾವಣೆಯಲ್ಲಿ ಗೆದ್ದು ನೀವು ಗಂಡುಸ್ತನ ತೋರಿಸ್ಬೇಕು, ಇದು ನನ್ನ ಆಸೆ.